ಈ ಏರಿಯಿಂದ ಈ ಕಡೆಗೆ ಮೇಲ್ಗಡೆ ಬೇಲಿಕ್ಕೆ ಅಂತ ನೋಡಿ, ಅದೇ ರೋಡ್ಗಿರೋ ಬೇಲಿ ಅದು. ರೋಡ್ ತೋರಿಸ್ಬಿಟ್ಟು ನಾನು ಜಮೀನು ಒಳಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. 7 ಎಕರೆ 10 ಗುಂಟೆ ಜನರಲ್ ಪ್ರಾಪರ್ಟಿ. ಇದು ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ನೋಡಿ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ರೆಡ್ ಸಾಯಿಲು. ಆ ಕಡೆ ಅಲ್ಲಿ ಮರ ಬೇವು ಮಾಡ್ಕೊಂತ ನೋಡಿ, ಅಲ್ಲಿವರೆಗೆ ಗಂಟ ಲ್ಯಾಂಡ್ ಇರೋದು, ಹಂಚೋದು. ಅದೇನು ಯಾರ್ಕ ಸ್ಟ್ರೈಟು ಮೇಲ್ಗಡೆ. ಇದು ಕಾರ್ನರ್ ಪ್ರಾಪರ್ಟಿ. 2 ಕಡೆ ರೋಡ್ ಅದ. ಪಶ್ಚಿಮಕ್ಕೂ ಇದು ಪೂರ್ವಕ್ಕೂ ರೋಡು, ಈಚರಿ ದಕ್ಷಿಣಕ್ಕೂ ರೋಡು. ಜನರಲ್ ಪ್ರಾಪರ್ಟಿ ಪೇಪರೆಲ್ಲ ಕರೆಕ್ಟಾಗಿ ಲೀಗಲ್ ಆಗದ. ನೀವು ಒಂದು ವಾರಕ್ಕೆ ರಿಜಿಸ್ಟ್ರ್ ಹೋಗ್ಬೋದು. ಆ ಮಟ್ಟಿಗಿರೋ ಲ್ಯಾಂಡು ಡೈರೆಕ್ಟ್ ರಿಜಿಸ್ಟ್ರಿಗೆ ಅದ. ಜೋದಲ್ಕಂತ ಅಲ್ಲಿ ಹೊರಂಟ ಹಂಚು. ನೋಡಿ ಇದು ರೋಡು. ನನ್ನ ಗಾಡಿ ನಿಂತಿ ನೋಡಿ, ಅದೇ ಆ ಕಡೆ ರೋಡು, ಮುಂದ್ಗಡೆ ಫ್ರಂಟ್ ರೋಡು. ಇದು ಪೂರ್ವಕ್ಕೆ ರೋಡ್. ಇದು ಈ ರೋಡ್ಗೆ ಅಟ್ಯಾಚ್ ಆದಾಗಿ ಈ ಲ್ಯಾಂಡು. ಈ ಕಡೆ ಪೂರ್ವಕ್ಕೆ ನೀವು ಗೇಟ್ ಮಾಡ್ಕೋಬೋದು, ಇನ್ನು ದಕ್ಷಿಣಕ್ಕೆ ಬೇಕಾದ್ರೂ ಗೇಟ್ ಮಾಡ್ಕೋಬೋದು. 2 ಕಡೆ ರೋಡು. ಇವರು ಟೋಟಲಿ 45 ಲಕ್ಷ ರೂಪಾಯಿ ಹೇಳ್ತಾರೆ. 7 ಎಕರೆ 10 ಗುಂಟೆಗೆ. ಕೂತ್ಕೊಂಡ್ರೆ ನೆಗೆಸಬಲ್ ಆಗುತ್ತೆ. ನೋಡಿ ಇದು ರೋಡು. ಈ ಕಡೆ ರೋಡು. ಜಮೀನು ಈ ಕಡೆ ಇರೋದು. ಪೂರ್ವಕ್ಕೆ ಗೇಟ್ ಮಾಡ್ಕೋಬೋದು, ನೀವು ದಕ್ಷಿಣಕ್ಕೆ ಗೇಟ್ ಮಾಡ್ಕೋಬೋದು. ಈ ರೋಡ್ಗೆ ಅಟ್ಯಾಚ್ ಆದಾಗಿ 7 ಎಕರೆ 10 ಗುಂಟೆ ಲ್ಯಾಂಡು. ಈ ಬೇಲಿನ ತೆರವು ಮಾಡ್ಬಿಟ್ಟು ತಂತಿಕಲ್ಲ ಹಾಕೋಬೋದು. ಎಲ್ಲ ಬೇಲಿ ಹಾಕ್ಬಿಟ್ಟು ಅದಕ್ಕೆ ಕಾದಷ್ಟೇ. ठीक ಈ ಬೇಲಿನ ತಿರುವು ಮಾಡಿಬಿಟ್ರೆ ರೋಡ್ಗೆ ಜಮೀನು ಅಟ್ಯಾಚ್ ಆಗಿದೆ. ಇವರು 45 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೆಸಬಲ್ ಆಯ್ತೆ. ನೋಡಿ ಸರ್, ಓನರ್ ತಪ್ಪು ಡೈರೆಕ್ಟ್ ವ್ಯಾಪಾರ ಇರುತ್ತೆ. ಬೇಕು ಅಂದ್ರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.